ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ನೀವು ಝೊಮ್ಯಾಟೊ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀರಾ ಒಂದು ಕ್ಲೌಡ್ ಕಿಚನ್ ಆರ್ ರೆಸ್ಟೋರೆಂಟ್. ಓಕೆ, ಸೊ ಇಲ್ಲಿ ಫಸ್ಟ್ ನೀವು ಸರ್ಚ್ ಮಾಡ್ತೀರಾ ಝೊಮ್ಯಾಟೊ ಪಾರ್ಟ್ನರ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಝೊಮ್ಯಾಟೊ ರೆಸ್ಟೋರೆಂಟ್ ಪಾರ್ಟ್ನರ್ ಅಂತ ಬರುತ್ತೆ, ಇದಕ್ಕೆ ಕ್ಲಿಕ್ ಮಾಡ್ತೀರಾ. ಇವಾಗ ನೀವು ಆಲ್ರೆಡಿ ಅಕೌಂಟ್ ಇದ್ರೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇವಾಗ ನಾವು ರಿಜಿಸ್ಟರ್ ಮಾಡ್ತಾ ಇರೋದು ಫ್ರೆಶ್ ಆಗಿ, ಸೊ ಅದಕ್ಕೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿದೆ ರಿಜಿಸ್ಟರ್ ಯುವರ್ ರೆಸ್ಟೋರೆಂಟ್ ಅಂತ, ಇದಕ್ಕೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಲಾಗಿನ್ ಮಾಡಕ್ಕೆ ಇಲ್ಲಿ ಫೋನ್ ನಂಬರ್ ಕೊಡ್ಬೇಕು. ನಿಮ್ದು ನಂಬರ್ ಹಾಕಿ ಇಲ್ಲಿ ಸೆಂಡ್ ಒನ್ ಟೈಮ್ ಪಾಸ್ವರ್ಡ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಒ ಟಿ ಪಿ ಹೋಗಿರುತ್ತೆ ನಿಮ್ದು ಕೊಟ್ಟಿರೋ ಮೊಬೈಲ್ ನಂಬರ್ಗೆ, ಅದು ಒ ಟಿ ಪಿ ಹಾಕ್ತೀರಾ. ಇಲ್ಲಿ ಒ ಟಿ ಪಿ ಹಾಕಿದ್ಮೇಲೆ ಇಲ್ಲಿ ನಿಮ್ದು ಫುಲ್ ನೇಮ್ ಕೊಡಬೇಕು, ಇಲ್ಲಿ ಇಮೇಲ್ ಐ ಡಿ ಹಾಕಬೇಕು, ಇಲ್ಲಿ ಚೆಕ್ ಬಾಕ್ಸ್ಗೆ ಕ್ಲಿಕ್ ಮಾಡಬೇಕು, ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಲಾಗಿನ್ ಆಗಿದ್ದೀವಿ, ಇಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲಿ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಸ್ಟಾರ್ಟ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿದೆ ಸೆಲೆಕ್ಟ್ ದ ಸರ್ವಿಸಸ್ ಯು ವಾಂಟ್ ಟು ರಿಜಿಸ್ಟರ್ ಫಾರ್ ಬೋತ್ ಫುಡ್ ಡೆಲಿವರಿ ಅಂಡ್ ಡೈನಿಂಗ್. ಫುಡ್ ಡೆಲಿವರಿ ಓನ್ಲಿ, ಡೈನಿಂಗ್ ಓನ್ಲಿ. ಅಂದ್ರೆ ನೀವು ಡೆಲಿವರಿನೂ ಮಾಡ್ತೀರಾ, ಮತ್ತೆ ಒಂದು ನಿಮ್ದು ರೆಸ್ಟೋರೆಂಟ್ ಇದೆ ಅಲ್ಲಿ ಕೂನ್ಸಿನೂ ಜನಗಳಿಗೆ ಊಟ ಮಾಡಿಸ್ತೀರಾ. ಅದಿದ್ರೆ ನೀವು ಇದು ಸೆಲೆಕ್ಟ್ ಮಾಡಬಹುದು. ಫುಡ್ ಡೆಲಿವರಿ ಓನ್ಲಿ, ನೀವು ಬರೀ ಡೆಲಿವರ್ ಮಾಡೋದು, ನೀವು ಅಲ್ಲಿ ಜನಗಳಿಗೆ ಕೂನ್ಸಿ ನೀವು ತಿನ್ಸಲ್ಲ, ಬರೀ ಮನೆಯಲ್ಲೇ ಕ್ಲೌಡ್ ಕಿಚನ್ ತರ ಮಾಡ್ತಾ ಇದ್ದೀರಾ. ಸೊ ಆ ಟೈಮಲ್ಲಿ ನೀವು ಇದು ಸೆಲೆಕ್ಟ್ ಮಾಡಬಹುದು. ಡೈನಿಂಗ್ ಓನ್ಲಿ, ಡೈನಿಂಗ್ ಓನ್ಲಿ ಅಂದ್ರೆ ನೀವು ಬರೀ ಫುಡ್ ಡೆಲಿವರಿ ಮಾಡಲ್ಲ, ಜನಗಳು ಅಲ್ಲಿಗೆ ಬರ್ತಾರೆ ಸ್ಟೋರ್ಗೆ, ಅಲ್ಲಿ ಬಂದು ಕೂತ್ಕೊಂಡು ತಿಂತಾರೆ, ಆ ತರ ಇದ್ರೆ ಇದಕ್ಕೆ ಸೆಲೆಕ್ಟ್ ಮಾಡ್ಬೇಕು. ಸೊ ನಮ್ದಿರೋದು ಬರೀ ಫುಡ್ ಡೆಲಿವರಿ ಓನ್ಲಿ, ಸೊ ಇದಕ್ಕೆ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ಬರುತ್ತೆ ರೆಸ್ಟೋರೆಂಟ್ ನೇಮ್. ಸೊ ನಿಮ್ದು ರೆಸ್ಟೋರೆಂಟ್ ನೇಮ್ ಕೊಡಬೇಕು, ನಿಮ್ದು ಫುಡ್ ಲೈಸೆನ್ಸ್ ಅಲ್ಲಿ ಏನಿದೆ ಹೆಸರು, ಏನ್ ಕೊಟ್ಟಿದ್ದೀರಾ ಅದು ಫುಲ್ ಹೆಸರು ಇಲ್ಲಿ ಹಾಕ್ಬೇಕು ನೀವು. ಸೊ ಇಲ್ಲಿ ಓನರ್ ಡೀಟೇಲ್ಸ್ ಕೊಡಬೇಕು, ಇಲ್ಲಿ ಫುಲ್ ನೇಮ್ ಹಾಕ್ತೀರಾ, ಇಮೇಲ್ ಐ ಡಿ ಹಾಕ್ತೀರಾ. ಇಮೇಲ್ ಐ ಡಿ ಹಾಕಿದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರಾ. ತಿರ್ಗಾ ಒಂದು ಒ ಟಿ ಪಿ ಹೋಗುತ್ತೆ, ಅದು ಒ ಟಿ ಪಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ ಮೊಬೈಲ್ ವೆರಿಫೈಡ್ ಆಯಿತು ಒ ಟಿ ಪಿ ಹಾಕಿದ್ಮೇಲೆ. ಸೊ ಇಲ್ಲಿ ಕೆಳಗಡೆ ಹೋಗ್ತೀವಿ. ಇಲ್ಲಿ ಆಡ್ ಯುವರ್ ರೆಸ್ಟೋರೆಂಟ್ಸ್ ಲೊಕೇಶನ್ ಫಾರ್ ಆರ್ಡರ್ ಪಿಕಪ್. ಇಲ್ಲಿ ಎಕ್ಸಾಕ್ಟ್ ಆಗಿ ನಿಮ್ದು ಲೊಕೇಶನ್ ಹಾಕ್ಬೇಕು ನೀವು. ಸೊ ನಿಮ್ದು ಕರೆಂಟ್ ಲೊಕೇಶನ್ ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು, ಇಲ್ಲಾಂದ್ರೆ ಇಲ್ಲಿ ಸರ್ಚ್ ಮಾಡಬಹುದು ಏರಿಯಾ ವೈಸ್. ಪಿನ್ ಕೋಡ್ ಮತ್ತೆ ಏರಿಯಾ ಹಾಕಿ ನೀವು ಸರ್ಚ್ ಮಾಡಬಹುದು. ಸೊ ಇಲ್ಲಿ ನೀವು ಝೂಮ್ ಔಟ್ ಝೂಮ್ ಇನ್ ಮಾಡ್ಬಿಟ್ಟು ನೋಡ್ಬೋದು. ಓಕೆ, ನೋಡ್ಬಿಟ್ಟು ಎಕ್ಸಾಕ್ಟ್ ನಿಮ್ದು ಯಾವ್ದು ಲೊಕೇಶನ್ ಬರುತ್ತೆ ಇದು ಡ್ರ್ಯಾಗ್ ಮಾಡಿ ನೀವು ಅಲ್ಲಿ ಸೆಟ್ ಮಾಡಬೇಕು. ಇಲ್ಲಿ ಲೊಕೇಶನ್ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಕೆಳಗಡೆ ಹೋಗ್ತೀರಾ. ಇಲ್ಲಿ ರೆಸ್ಟೋರೆಂಟ್ ಅಡ್ರೆಸ್ ಡೀಟೇಲ್ಸ್, ಶಾಪ್ ನಂಬರ್ ಮತ್ತೆ ಬಿಲ್ಡಿಂಗ್ ನೇಮ್ ಹಾಕ್ತೀರಾ, ಇಲ್ಲಿ ಫ್ಲೋರ್ ಹಾಕ್ತೀರಾ, ಇಲ್ಲಿ ನಿಮ್ದು ಮಿಕ್ಕಿದ ಅಡ್ರೆಸ್ ಹಾಕ್ತೀರಾ, ಮತ್ತೆ ಇಲ್ಲಿ ಸಿಟಿ ಸೆಲೆಕ್ಟ್ ಮಾಡಿ ಎನಿ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಇದ್ರೆ ಇಲ್ಲಿ ಆಪ್ಷನ್ ಹಾಕಿ. ಸೊ ಎಲ್ಲ ಫಿಲ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ ಇಲ್ಲಿ ರೆಸ್ಟೋರೆಂಟ್ ಇನ್ಫಾರ್ಮೇಶನ್ ಸಬ್ಮಿಟ್ ಆಯ್ತು. ಇವಾಗ ಮೆನ್ಯೂ ಆಪ್ಷನಲ್ ಡೀಟೇಲ್ಸ್ ಇರುತ್ತೆ. ಸೊ ಇಲ್ಲಿ ಅಪ್ಲೋಡ್ ಮೆನ್ಯೂ ಇಮೇಜಸ್. ಸೊ ಇಲ್ಲಿ ನಿಮ್ದು ಮೆನ್ಯೂ ಏನಿದೆ ಎಲ್ಲಾ ಡಿಶ್ಗೂ ಸೇರಿ ಒಂದು ಮೆನ್ಯೂ ರೆಡಿ ಮಾಡಬೇಕು, ಮೆನ್ಯೂ ಸಬ್ಮಿಟ್ ಮಾಡ್ಬೇಕು. ಸೊ ಇಲ್ಲಿ ನಮ್ಮ ಹತ್ರ ಜೆ ಪಿ ಜಿ ಇಲ್ಲೇ ಇದೆ, ಅದನ್ನ ಸಬ್ಮಿಟ್ ಮಾಡ್ತಾ ಇದೆ. ಸೊ ಸಬ್ಮಿಟ್ ಆಯ್ತು. ಸೊ ನೆಕ್ಸ್ಟ್, ಸೊ ಇಲ್ಲಿ ಆಡ್ ರೆಸ್ಟೋರೆಂಟ್ ಪ್ರೊಫೈಲ್ ಇಮೇಜ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಯಾವ್ದಾದ್ರು ಒಂದು ಇಮೇಜ್ ಹಾಕ್ಬೋದು. ಸೊ ಇಲ್ಲಿ ನಾನು ಇದೊಂದು ಹಾಕ್ತೀನಿ, ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಇವಾಗ ನನ್ನ ಹತ್ರ ಇನ್ನೂ ರೆಸ್ಟೋರೆಂಟ್ ಇಮೇಜ್ ರೆಡಿ ಇಲ್ಲ, ಸೊ ಅದಕ್ಕೆ ನಾನು ಇದೇ ಒಂದು ಹಾಕ್ತಾ ಇದ್ದೀನಿ. ಆಮೇಲೆ ಚೇಂಜ್ ಮಾಡ್ಕೊಬೋದು ನೀವು. ಸೊ ಇಲ್ಲಿ ಸೆಲೆಕ್ಟ್ ಅಪ್ ಟು 8 ಕ್ವಸೀನ್ಸ್ ಅಂತ ಇದೆ. ಸೊ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದು ನೀವು ನೋಡ್ಬೋದು. ಇದು ನಾವು ಸೌತ್ ಇಂಡಿಯನ್ ಮಾಡ್ತಾ ಇರೋದು ಅದು. ಮತ್ತೆ ನೀವು ಯಾವ್ದು ಇದರಲ್ಲಿ ನಿಮ್ದು ಐಟಮ್ಸ್ಗಳು ಸೆಲೆಕ್ಟ್ ಮಾಡ್ಕೊಬೋದು, ಏನೇನ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದೆಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಏನ್ ಮಾಡ್ಬೇಕು, ಇಲ್ಲಿ ರೆಸ್ಟೋರೆಂಟ್ ಡೆಲಿವರಿ ಟೈಮ್, ಯಾವ ಟೈಮಿಂದ ಯಾವ ಟೈಮ್ವರೆಗೂ ನೀವು ಓಪನ್ ಇರ್ತೀರಾ ಅದು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಾನು 10 AM ಟು 7 PM ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಯಾವ್ಯಾವ ದಿವಸ ನಿಮ್ದು ಓಪನ್ ಇರುತ್ತೆ ಅದು ಸೆಲೆಕ್ಟ್ ಮಾಡ್ಬೋದು. ನೋಡಿ ಇದು ಬಾಕ್ಸ್ ನೀವು ಬೇಕಾದ್ರೆ ಇದು ಅನ್ಚೆಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ವೆಡ್ನಸ್ಡೇಗೆ ಹಾಲಿಡೇ ಬರುತ್ತೆ. ನಮ್ದು ಯಾವುದು ಹಾಲಿಡೇ ಕೊಡ್ತಾ ಇಲ್ಲ, ಸೊ ಅದಕ್ಕೆ ಎಲ್ಲ ದಿವಸ ಇರುತ್ತೆ. ಸೆಲೆಕ್ಟ್ ದ ಡಿವೈಸ್ ಟೈಪ್ ಯು ವಿಲ್ ಯೂಸ್ ಫಾರ್ ಆನ್ಲೈನ್ ಆರ್ಡರಿಂಗ್. ಸೊ ನಿಮ್ದು ಯಾವುದು ಝೊಮ್ಯಾಟೊ ರೆಸ್ಟೋರೆಂಟ್ ಪಾರ್ಟ್ನರ್ ಆ್ಯಪ್ ಡ್ಯಾಶ್ ಬೋರ್ಡ್ ಇಂದ ಮಾಡ್ತಾ ಇದ್ದೀರಾ, ಇಲ್ಲ ಪಾಯಿಂಟ್ ಆಫ್ ಸೇಲ್ ಸಿಸ್ಟಮ್ ಏನಾದರೂ ಇದೆ, POS ಏನಾದರೂ ಇದ್ರೆ ನೀವು ಮಾಡ್ಬೋದು. ನಮ್ದು ಇರೋದು
ಆ್ಯಪ್ ಇಂದಾನೇ ಮಾಡ್ತಾ ಇರೋದು. ಸೊ ಅದಕ್ಕೆ ಇದೊಂದು ಸೆಲೆಕ್ಟ್ ಮಾಡ್ತೀವಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಪ್ಯಾನ್ ಡೀಟೇಲ್ಸ್ ಹಾಕ್ಬೇಕು. ನಿಮ್ದು ಪ್ಯಾನ್ ನಂಬರು, ಫುಲ್ ನೇಮ್ ಆಸ್ ಪ್ಯಾನಲ್ಲಿ ಏನು ಹೆಸರಿದೆ ಅದು ಹಾಕಬೇಕು. ಇಲ್ಲಿ ಫುಲ್ ಅಡ್ರೆಸ್ ಆಫ್ ಯುವರ್ ರಿಜಿಸ್ಟರ್ಡ್ ಬಿಸ್ನೆಸ್ ಪ್ಲೇಸ್, ಆಮೇಲೆ ಇಲ್ಲಿ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಸೊ ಪ್ಯಾನ್ ವೆರಿಫೈ ಆಯಿತು. ಇಲ್ಲಿ ನಿಮ್ಮದು ಪ್ಯಾನ್ ಹೆಸರು ಹಾಕ್ತೀರಾ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರಾ, ವೆರಿಫೈ ಆಯಿತು. ಇಲ್ಲಿ ಫುಲ್ ಅಡ್ರೆಸ್ ಆಫ್ ಯುವರ್ ರಿಜಿಸ್ಟರ್ಡ್ ಬಿಸ್ನೆಸ್. ಸೊ ಅಡ್ರೆಸ್ ಹಾಕಿದ್ಮೇಲೆ ಇಲ್ಲಿ ಬರ್ತೀರಾ, ಇಲ್ಲಿ ಪ್ಯಾನ್ ಕಾರ್ಡ್ದು ಫೋಟೋ ಹಾಕ್ತೀರಾ. ಸೊ ಪ್ಯಾನ್ ಕಾರ್ಡ್ ವೆರಿಫೈ ಆಯಿತು. ಇದಾದ್ಮೇಲೆ ಇಲ್ಲಿ GST ಡೀಟೇಲ್ಸ್ ಅಪ್ಲಿಕೇಬಲ್. GST ಇದ್ರೆ ಎಸ್ ಅಂತ ಹಾಕ್ತೀರಾ, GST ಇಲ್ಲ ಅಂದ್ರೆ ನೋ ಅಂತ ಹಾಕ್ತೀರಾ. ನಮ್ದು GST ಏನಿಲ್ಲ, ಸೊ ನಾವು ನೋ ಹಾಕ್ತಾ ಇದೀವಿ. ಇಲ್ಲಿ ಕನ್ಸರ್ಟ್ ಒಂದು ಕೊಡಬೇಕು. ಆರ್ ಯು ಶೋರ್ ಯುವರ್ ರೆಸ್ಟೋರೆಂಟ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂಡರ್ GST. ಸೊ ಕನ್ಫರ್ಮ್ ಮಾಡಬೇಕು. ವೈ ಮೈ ರೆಸ್ಟೋರೆಂಟ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂಡರ್ GST. ಮೈ ರೆಸ್ಟೋರೆಂಟ್ ಈಸ್ ರಿಜಿಸ್ಟರ್ಡ್ ಅಂಡರ್ GST. ಸೊ ನಮ್ಮ ಇಲ್ಲಿ ಮೈ ರೆಸ್ಟೋರೆಂಟ್ ನಾಟ್ ರಿಜಿಸ್ಟರ್ಡ್ ವಿತ್ GST. ಓಕೆ. ಅದಾದ್ಮೇಲೆ ಇಲ್ಲಿ FSSI ಡೀಟೇಲ್ಸ್ ಕೊಡಬೇಕು. ಫಸೈ ನಂಬರ್ ಹಾಕ್ತೀರಾ, ಎಕ್ಸ್ಪೈರಿ ಡೇಟ್ ಹಾಕ್ತೀರಾ, ಇಲ್ಲಿ ಮತ್ತೆ ಫಸೈ ಲೈಸೆನ್ಸ್ ಅಪ್ಲೋಡ್ ಮಾಡ್ತೀರಾ. ಸೊ ಇಲ್ಲಿ ಫಸೈ ನಂಬರ್ ಹಾಕೋಣ. ಸೊ ಇಲ್ಲಿ ನಾನು ಎಕ್ಸ್ಪೈರಿ ಡೇಟ್ ಹಾಕಿದ್ದೀನಿ, ಮತ್ತೆ ಫಸೈ ನಂಬರು ಅಷ್ಟೇ ವೆರಿಫೈಡ್ ಆಯಿತು. ಇಲ್ಲಿ ಫಸೈ ಲೈಸೆನ್ಸ್ ಅಪ್ಲೋಡ್ ಮಾಡ್ತೀವಿ. ಸರ್ಟಿಫಿಕೇಟ್ ಓಪನ್. ಸೊ ನೋಡಿ, ಲೈಸೆನ್ಸ್ ವೆರಿಫೈ ಆಯಿತು. ಸೊ ಇವಾಗ ಕೆಳಗಡೆ ಹೋಗ್ತೀವಿ. ಇಲ್ಲಿ ಕೊಡಬೇಕು ಬ್ಯಾಂಕ್ ಡೀಟೇಲ್ಸ್. ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ತೀರಾ, ಅಕೌಂಟ್ ನಂಬರ್ ಎಂಟರ್ ಮಾಡ್ತೀರಾ, ಇಲ್ಲಿ IFSC ಕೋಡ್ ಹಾಕ್ತೀರಾ, ಟೈಪ್ ಯಾವುದು ಅಕೌಂಟ್ದು ಅದಿಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಕರೆಂಟ್ ಇದೆಯಾ, ಸೇವಿಂಗ್ ಇದೆಯಾ ಅದು ಸೆಲೆಕ್ಟ್ ಮಾಡಿ ವೆರಿಫೈ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ, ಬ್ಯಾಂಕ್ ಅಕೌಂಟ್ ವೆರಿಫೈಡ್ ಅಂತ ಬಂತು. ಓಕೆ, ಸೊ ರೆಸ್ಟೋರೆಂಟ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ವೆರಿಫೈ ಆಯಿತು. ಇವಾಗ ನೆಕ್ಸ್ಟ್ ಒನ್ ಟೈಮ್ ಆನ್ ಬೋರ್ಡಿಂಗ್ ಫೀ. ಪೇ ಲೇಟರ್ ಆಪ್ಷನ್ ಈಸ್ ಆಲ್ಸೋ ಅವೈಲೇಬಲ್ ಇನ್ 5 ಇನ್ಸ್ಟಾಲ್ಮೆಂಟ್ಸ್ ಆಫ್ 359 rupees ಈಚ್. ಸೊ ವೀಕ್ಲಿ ನೀವು ಪೇ ಮಾಡಬಹುದು. ಇದು ಫೀಸ್ 1300 rupees ಇದೆ ಇವ್ರದ್ದು ಫೀಸ್, ಆನ್ ಬೋರ್ಡಿಂಗ್ ಫೀಸು. ಸೊ ಇದು ನೀವು ಪೇ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ. ಬಟ್ ಇದು ಏನಾಗುತ್ತೆ, ಇಲ್ಲಿ ಆಪ್ಷನ್ ಏನಿದೆ ಪೇ ಲೇಟರ್, ನೀವು ಆಮೇಲೇನು ಪೇ ಮಾಡ್ಬೋದು. ವೀಕ್ಲಿ ಏನು ಮಾಡ್ತಾರೆ, 5 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ವೀಕ್ಲಿ ಸ್ವಲ್ಪ ಸ್ವಲ್ಪ ಅಂತ ಅಮೌಂಟ್ ಕಟ್ ಮಾಡ್ಕೊತಾರೆ. ನಿಮ್ದು ಏನು ಸೇಲ್ ಮಾಡ್ತೀರಾ ನೀವು ಅದರಿಂದ. ಅದಾದ್ಮೇಲೆ ಇವಾಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ 0 ಫೀ ಫಾರ್ ಫಸ್ಟ್ 30 days. ಓಕೆ, ಫಸ್ಟ್ 30 days ನಿಮಗೆ ಏನು ಫೀ ಕಮಿಷನ್ ಚಾರ್ಜ್ ಮಾಡಲ್ಲ. ಆಮೇಲೆ ನಿಮಗೆ 23% ಫೀಸ್ ತಗೊಳ್ತಾರೆ ಇವರು. ಸೊ ಇಲ್ಲಿ ಕಮಿಷನ್ ಯಾವ ತರ ತಗೊಳ್ತಾರೆ, ಕಮಿಷನೇಬಲ್ ವ್ಯಾಲ್ಯೂ ನೋಡಿ, ಟಿಲ್ 4 kilometer 0 ಇರುತ್ತೆ. ಓಕೆ, ಇಲ್ಲಿ ಬಿಲೋ 150 ಇದೆ, ಇಲ್ಲಿ ಅಬೋವ್ 150 ಇದೆ. ನಿಮ್ದು ಪ್ರಾಡಕ್ಟ್ ಐಟಮ್ ಬಿಲೋ 150 ಇದ್ರೆ ಇಷ್ಟ ಅಮೌಂಟ್ ತಗೊಳ್ತಾರೆ, ಅಬೋವ್ 150 ಇದ್ರೆ ಇಷ್ಟ ಅಮೌಂಟ್ ತಗೊಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, 4 kilometer ವರೆಗೂ 0ನೇ. ಆಮೇಲೆ ಟಿಲ್ 6 kilometer ನೀವು ಕಳಿಸೋದು 6 kilometer ಇದ್ರು ನಿಮ್ಮ ಹತ್ರ ಯಾವುದೇ ತರದ್ದು ಕಮಿಷನ್ ತಗೊಳ್ಳಲ್ಲ. ಇದರಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಅಬೋವ್ 150 ಇದ್ರೆ 15 ರೂಪಾಯಿ ತಗೊಳ್ತಾರೆ. ಸೊ ಅಬೋವ್ 6 kilometer ಇದ್ರೆ 2ರಲ್ಲೂ 35 ತಗೊಳ್ತಾರೆ. ಸೊ ಇಷ್ಟಾದ ಮೇಲೆ ಇಲ್ಲಿ ರಿವ್ಯೂ ಕಾಂಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಚೆಕ್ ಮಾಡ್ತೀರಾ. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ ನಿಮ್ಗೆ ನೀವು ಈಗಲೇ ಪೇ ಮಾಡಿದ್ರೆ ನಿಮ್ಗೆ 1300 ರೂಪಾಯಿ ಆಗುತ್ತೆ. ಓಕೆ, ಈಗಲೇ ಪೇ ಮಾಡ್ಬಿಟ್ರೆ ಅವ್ರದ್ದು ಫೀಸ್, ಆನ್ ಬೋರ್ಡಿಂಗ್ ಫೀ. ಇಲ್ಲ ನೀವು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂತೀರಾ, ನೀವು ಪೇ ಲೇಟರ್ ಅಲ್ಲಿ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ 1800 ರೂಪಾಯಿ ಆಗುತ್ತೆ. ಓಕೆ, ಸೊ ಏನಾಗ್ತಾ ಇದೆ, ನಿಮ್ಗೆ 500 ರೂಪಾಯಿ ಜಾಸ್ತಿ ತಗೊಳ್ತಾ ಇದ್ದಾರೆ ನೀವೇನಾದ್ರೂ 5 ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡ್ರೆ. ಫ್ರೆಂಡ್ಸ್, ಇಲ್ಲಿ ನೀವು ಪೇಮೆಂಟ್ ಮಾಡಂಗಿದ್ರೆ ಇಲ್ಲಿ ಪೇಮೆಂಟ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಪೇ ಲೇಟರ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ನಿಮ್ದು ಕಾಂಟ್ರಾಕ್ಟ್ ರೆಡಿ ಆಗುತ್ತೆ.
ಸೊ ಇದು ಕಾಂಟ್ರಾಕ್ಟ್ ನೀವು ಕ್ಲೀನಾಗಿ ಓದ್ಕೊಳ್ಳಿ. ಟರ್ಮ್ಸ್ ಕಂಡೀಷನ್ಸ್ ಏನೇನಿದೆ ಅದೆಲ್ಲ ಇಲ್ಲಿ ಬರ್ದಿರ್ತಾರೆ. ಇದು ಓದ್ಕೊಂಡು ಇಲ್ಲಿ ನಿಮ್ದು ಕ್ರಿಯೇಟ್ ಸಿಗ್ನೇಚರ್ ಅಂತ ಮಾಡಿ ನೀವು ಇಲ್ಲಿ ಸಿಗ್ನೇಚರ್ಸ್ ಹಾಕ್ಬೇಕು ನಿಮ್ದು. ನಿಮ್ದು ಮೊಬೈಲ್ ನಂಬರ್ಗೂ ಹೋಗಿರುತ್ತೆ ಕಾಂಟ್ರಾಕ್ಟ್ ಲಿಂಕ್. ನೀವು ಅಲ್ಲಿಂದನೂ ಇದು ಸಿಗ್ನೇಚರ್ ಮಾಡ್ಬೋದು. ಓಕೆ. ಸೊ ಫ್ರೆಂಡ್ಸ್, ಇಷ್ಟಾದ್ಮೇಲೆ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ದು ಕಾಂಟ್ರಾಕ್ಟ್ ನಿಮ್ದು ಸಿಗ್ನೇಚರ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ 1 ರಿಂದ 2 ದಿವಸ ಟೈಮ್ ತಗೊಂತಾರೆ. ಅದ್ರ ಒಳಗಡೆ ಎಲ್ಲ ವೆರಿಫಿಕೇಶನ್ಸ್ ಆಗತ್ತೆ. ವೆರಿಫಿಕೇಶನ್ ಆಗಿ ನಿಮ್ದು ಎಲ್ಲ ಕರೆಕ್ಟ್, ನೀವು ಡೀಟೇಲ್ಸ್ ಕೊಟ್ಟಿರೋದೆಲ್ಲ ಕರೆಕ್ಟ್ ಆಗಿದ್ರೆ ನಿಮ್ದು 24 ಗಂಟೆ ಒಳಗಡೆ ನಿಮ್ದು ರೆಸ್ಟೋರೆಂಟ್, ನಿಮ್ದು ಕ್ಲೌಡ್ ಕಿಚನ್ ಆನ್ಲೈನ್ ಹೋಗ್ಬಿಡುತ್ತೆ. ಓಕೆನಾ. ಸೊ ಇನ್ ಕೇಸ್ ಏನಾದರೂ ಚೇಂಜಸ್ ಬೇಕಾದ್ರೆ ಅವ್ರು ನಿಮ್ಗೆ ರಿವಾರ್ಡ್ ಮಾಡ್ತಾರೆ. ಮೇಲಲ್ಲೂ ಅಷ್ಟೇ, ನಿಮ್ದು ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲೂ ತೋರಿಸುತ್ತೆ.